ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ ಲಾಕ್ಸ್. ಮಾವಿನಕಾಯಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಮಾವಿನಕಾಯಿಯಲ್ಲಿ ಯಾವುದೇ ರೀತಿ ಅಡುಗೆ ಮಾಡಿದರೂ ಸಖತ್ ಟೇಸ್ಟಿಯಾಗಿರ್ತೈತಿ. ನಾನು ಅದರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು. ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ. ಮೊದಲೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ 1 ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಅಂದರೆ ಚಿತ್ರಾನ್ನದಲ್ಲಿ ಕೂಡ ಹಾಕೋಬೋದು, ಆದರೆ ಅದರೊಳಗೆ ಹಾಕಿದರೆ ಮೆತ್ತಗಾಗ್ಬಿಡ್ತಾ ಅಂತ ನಾನು ಇಲ್ಲಿ ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಪೂರ್ತಿ ಬ್ಲ್ಯಾಕ್ ಆಗಬಾರ್ದು, ಅಂದರೆ ಅದು ಹಿಸ ಆಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದನ್ನು ಎತ್ತಿ ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಅದೇ ಪಾತ್ರೆಗೆ ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಇದು ಅಷ್ಟೇ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಟಿಕೆಯಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ. ಮಾವಿನಕಾಯಿಯಲ್ಲಿ ಯಾವುದೇ ರೀತಿ ಅಡುಗೆ ಮಾಡಿದರೂ ಕೂಡ ಹಿಂಗನ್ನ ಹಾಕೋಬೇಕು. ಟೇಸ್ಟ್ ಸಖತ್ತಾಗಿರುತ್ತೆ. ಅಂದರೆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಮಾಡುತ್ತಾ ಹಿಂಗು. ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದ ನಂತರ ಕರಿಬೇವು ಮತ್ತು 3ರಿಂದ 4 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮೆಣ್ಸಿಕಾಯಿನ ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ, ಆದರೆ ಹುಳಿ ಖಾರ ಟೇಸ್ಟ್ ಚೆನ್ನಾಗಿರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಮೆಣ್ಸಿಕಾಯಿನ ಜಾಸ್ತಿನೇ ಮಾವಿನಕಾಯಿನ ಸಿಪ್ಪೆ ಸಮೇತ ತುರಿದು ಸೇರಿಸ್ಕೋತಾ ಇದ್ದೀನಿ. ನಾ ತೊಗೊಂಡಿರೋ ಮಾವಿನಕಾಯಿ ಹುಳಿಯಾಗಿತ್ತು, ಹಾಗಾಗಿ 1 ಮಾವಿನಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಮಾವಿನಕಾಯಿ ಹುಳಿಯಾಗಿರುತ್ತೋ ಸಿಹಿಯಾಗಿರುತ್ತೋ ನೋಡಿಕೊಂಡು ನಿಮಗೆ ಎಷ್ಟು ಬೇಕಲ್ವ ಅಷ್ಟು, ಅಂದರೆ ಹುಳಿಯಾಗಿರೋ ಒಂದೇ ಹಾಕ್ಕೊಳ್ಳಿ. ಇಲ್ಲ ನಮಗೆ ಜಾಸ್ತಿ ಹುಳಿ ಬೇಕನ್ನೋರು 1.5 ಇದ್ದರೂ ಹಾಕೋಬೋದು. ಬಟ್ ಸ್ವೀಟ್ ಆಗಿದ್ರೆ 2 ಖಂಡಿತವಾಗ್ಲೂ ಹಾಕೋಬೇಕು. ಬಟ್ ಆದಷ್ಟು ಚಿತ್ರಾನ್ನ ಮಾಡೋದಿದ್ರೆ ಹುಳಿಯಾಗಿರೋದೇ ತಗೊಳ್ಳಿ. ಮಾವಿನಕಾಯಿ ಟೇಸ್ಟ್ ಚೆನ್ನಾಗಿರ್ತೈತಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮಾವಿನಕಾಯಿ ಹಾಕ್ಕೊಂಡಿರ್ತೀವಲ್ವ, ಅದು ಒಂದು 3ರಿಂದ 4 ನಿಮಿಷ ಎಣ್ಣೆಲೇ ಚೆನ್ನಾಗಿ ಫ್ರೈ ಆದರೆ ಇದು ಟೇಸ್ಟ್ ಚೆನ್ನಾಗಿರ್ತೈತಿ. ಅದಾದ ನಂತರ ಮುಂಚಿತವಾಗಿ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಂಡು ಅವಾಗ ಏನು ಹುರಿದು ಎತ್ತಿಟ್ಕೊಂಡಿದ್ದೀವಲ್ಲ ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡಿದ್ದಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಅವಾಗ ಟೇಸ್ಟ್ ಚೆನ್ನಾಗಿರ್ತೈತಿ. ಅದಾದ ನಂತರ ಗ್ಯಾಸ್ನ ಒಂದು 2ರಿಂದ 3 ನಿಮಿಷ ಆದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಜಾಸ್ತಿ ಹೊತ್ತು ಗ್ಯಾಸ್ನ ಆನ್ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನ ತುಂಬ ವಿಧಾನಗಳಲ್ಲಿ ಮಾಡ್ತಾರೆ, ಆದರೆ ನಾನು ಇವತ್ತು ತುಂಬಾ ಸಿಂಪಲ್ ಆಗಿರೋ ಹಾಗೂ ಅಷ್ಟೇ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದಾದ ನಂತರ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲನೂ ಬಿಸಿ ಬಿಸಿ ಇರುವಾಗ ತಿಂದ್ರೇ ಟೇಸ್ಟ್ ಜಾಸ್ತಿ ಇರ್ತೈತಿ. ಆದರೆ ಮಾವಿನಕಾಯಿ ಚಿತ್ರಾನ್ನನ ಆರಿದ ನಂತರ ತಿಂದರೆ ಇದ್ರ ಟೇಸ್ಟ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇದು ಉಪ್ಪು, ಹುಳಿ, ಖಾರ ಎಲ್ಲ ಹಿಡ್ಕೋಬೇಕು. ಅದಾದ ನಂತರನೇ ಇದು ಟೇಸ್ಟ್ ಚೆನ್ನಾಗಿರ್ತೈತಿ. ಆದಷ್ಟು ಮಾಡಿದ ತಕ್ಷಣವೇ ತಿನ್ನೋಕೆ ಹೋಗಬೇಡಿ, ಒಂದು ಸ್ವಲ್ಪ ಟೈಮ್ ಕೊಟ್ಟು ತಿಂದು ಟೇಸ್ಟ್ ಚೆನ್ನಾಗಿರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.